ಪ್ರಪ್ರಥಮವಾಗಿ ಈ ರಾಷ್ಟ್ರ ಕಂಡಂತ ಒಬ್ಬ ಅಪ್ರತಿಮ ನಾಯಕ ಕೆಲ ಸಮುದಾಯದಿಂದ ಬಂದು ಇಡೀ ರಾಷ್ಟ್ರದ ಗಮನವನ್ನ ಸೆಳೆದಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸನ್ಮಾನ್ಯ ಶ್ರೀ ದಿವಂಗತ ಬಾಬು ಜಗಜೀವನ್ ರಾಮ್ ಅವರಿಗೆ ನನ್ನ ಪ್ರಣಾಮಗಳನ್ನ ಸಮರ್ಪಣೆಯನ್ನು ಮಾಡೋದಕ್ಕೆ ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಹಳ ಒಂದು ಅರ್ಥಗರ್ಭಿತವಾಗಿ ತಾವೆಲ್ಲರೂ ಭಾಗವಹಿಸಿದ್ದೀರಿ. ಅದಕ್ಕಾಗಿ ನಿಮ್ಮನ್ನು ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಈ ಸರಳ ಕಾರ್ಯಕ್ರಮಕ್ಕೆ ತಯಾರಿಯನ್ನು ಮಾಡಿ ಜಿಲ್ಲೆಯ ಆಡಳಿತ ಸರ್ಕಾರದ ಪ್ರತಿನಿಧಿಗಳಾಗಿ ಬಾಬು ಜಗಜೀವನ್ ರಾಮ್ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡುವಂತಹ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದಂತ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶುಭಾ ಕಲ್ಯಾಣ್ ಅವರೇ, ಯಾರು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಾರೆ ಅವರನ್ನ ಜ್ಞಾಪಿಸ್ಕೊಳ್ಳೋದು ಕಷ್ಟ, ಅವ್ರಿಗೆ ಗೊತ್ತಿರೋದಿಲ್ಲ ಅನ್ನುವಾಗ ಒಂದು ಉದಾಹರಣೆಯನ್ನು ಕೊಟ್ಟರು. ಶಾಲೆಯಲ್ಲಿ ಒಂದು ಮಗು ಶಾಲೆಗೆ ಹೋಗುತ್ತೆ, ಆ ಶಾಲೆಯಲ್ಲಿ ಒಬ್ಬ ಟೀಚರ್ ಕೇಳ್ತಾರೆ, ಡು ಯು ನೋ ಗಾಂಧಿ? ಆ ಮಗು ಏನು ಉತ್ತರ ಕೊಡುತ್ತೆ ಅಂದ್ರೆ, yes, I was told that is the man who holds the stick and stand in that circle, you know. ಅನ್ನುತ್ತಂತೆ. ಅಂದ್ರೆ ದಟ್ ಈಸ್ ದಿ ಇಂಪ್ರೆಷನ್ ಆ ಮಗುಗೆ ಕೊಟ್ಟಿರೋಂಥದ್ದು. ಆ ಮಗು ದೊಡ್ಡದಾದ್ಮೇಲೆ ಗಾಂಧಿ ಏನ್ ಗೊತ್ತಿರುತ್ತೆ? ಅದೇ ಗೊತ್ತಿರುತ್ತೆ. ಆ ಕಡ್ಡಿ ಹಿಡ್ಕೊಂಡ ಸರ್ಕಲ್ ಅಲ್ಲಿ ನಿಂತಿದ್ದಾನಲ್ಲ ಮನುಷ್ಯ ಅಂತ. ಆ ಗಾಂಧಿಯ ಕೊಡುಗೆ ಆಗ್ಲಿ, ಗಾಂಧಿಯ ಆದರ್ಶಗಳಾಗ್ಲಿ ಮಗು ಗೊತ್ತಿರೋದು. ನಮಗೂ ಅದೇ ಕತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ನ, ಜಗಜೀವನ್ ರಾಮ್ ಅವರನ್ನ ನೆನೆಸ್ಕೊಳ್ಳುವಾಗ ಯುವ ಸಮುದಾಯ ಹೇಗೆ ನೆನೆಸ್ಕೊಳ್ಳುತ್ತೆ ಹೇಳಿ? ನಾವು ಹೇಳಿದ್ರೆ ತಾನೇ ಗೊತ್ತಾಗುತ್ತೆ. ಅವರ ಜೀವನ ಚರಿತ್ರೆಯನ್ನ ಅವರಿಗೆ ತಿಳಿಸಿದ್ರೆ ತಾನೇ ಗೊತ್ತಾಗುತ್ತೆ. ನಮ್ಗೆ ಗೊತ್ತಿಲ್ಲ ಅವ್ರು ಎಷ್ಟು ನೋವು ತಿಂದಿದ್ದಾರೆ ಅಂತ. ಬಾಬು ಜಗಜೀವನ್ ರಾಮ್ ನೋವು ತಿಂದು ಗೊತ್ತಾ ನಮ್ಗೆ? ನಾವೆಲ್ಲ ನೋಡೇ ಇಲ್ವಲ್ಲ. ನಾವೆಲ್ಲ ಸ್ವತಂತ್ರದ ನಂತರ ಹುಟ್ಟಿದವರು. ಹಾಗಾಗಿ ಇವತ್ತು ಅದರ ಅಗತ್ಯತೆ ಬಹಳ ಇದೆ, ಅವರ ಆದರ್ಶಗಳ ಅಗತ್ಯತೆ ಬಹಳ ಇದೆ. ಆ ಕಾರಣಕ್ಕೆ ನಾವು ನೀವೆಲ್ಲ ಹೋರಾಟ ಮಾಡ್ತಾ ಇರೋದಲ್ವಾ. ಇವತ್ತು ಯಾವ ದಾರಿನಲ್ಲಿ ಹೋಗ್ತಾ ಇದೀವಿ ನಾವು ಅಂದ್ರೆ, ಆ ಹೋರಾಟದ ದಾರಿಯಲ್ಲಿ ಹೋಗ್ತಾ ಇದೀವಿ, ಸಂಘರ್ಷದ ದಾರಿಯಲ್ಲಿ ಹೋಗ್ತಾ ಇದೀವಿ. ಅದಕ್ಕಾಗಿ ಬಾಬು ಜಗಜೀವನ್ ರಾಮ್ ಅವರು ನಮ್ಗೆ ಬಹಳ ಮುಖ್ಯ ಆಗ್ತಾರೆ ಎನ್ನುವಂಥದ್ದು ಇವತ್ತು ಅವರನ್ನ ಸ್ಮರಿಸ್ಕೊಳ್ಳೋಣ. ಅವರ ಪುಣ್ಯ ಸ್ಮರಣೆ ನಮಗೆ ದಾರಿದೀಪ ಆಗ್ಬೇಕು. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಅವರನ್ನ ಅತ್ಯಂತ ಗೌರವದಿಂದ ನಾನು ಅವರಿಗೆ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಒಂದೆರಡು ವಿಚಾರವನ್ನ ನಾನು ಮಾತಾಡದೆ ಇದ್ರೆ ತಪ್ಪಾದೀತು. ನಾನು ಬಹಳ ವರ್ಷಗಳ ಬೇಡಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ, ಪ್ರತಿಮೆಯನ್ನ ಮಾಡಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ಬಹಳಷ್ಟು ಒತ್ತಾಯ ಮಾಡಿದ್ರಿ. ಬಾಬು ಜಗಜೀವನ್ ರಾಮ್ ಅವರ ಜೀವನವನ್ನ ಅರ್ಥ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಸ್ವತಂತ್ರದ ಪೂರ್ವದಲ್ಲಿ, ಸ್ವತಂತ್ರದ ನಂತರ, ಸ್ವತಂತ್ರಕ್ಕೆ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಶೋಷಿತ ಸಮುದಾಯಗಳು ಬಹಳ ಮುಂಚೂಣಿಯಲ್ಲಿದ್ದದನ್ನು ಸ್ಮರಿಸ್ಕೋಬೇಕು. ಸ್ವತಂತ್ರ ಹೋರಾಟದಲ್ಲಿ ಈ ಸಮುದಾಯಗಳ ಕೊಡುಗೆ ಬಹಳ ಅಪಾರವಾದದ್ದು ಅಂತ ಹೇಳಿ ನಾನು ಇವತ್ತು ಹೇಳೋದಕ್ಕೆ ಬಯಸ್ತೇನೆ. ಯಾರು ಸಮಾಜದಲ್ಲಿ ಉಳ್ಳವರಿದ್ರು ಅವರು ಯಾರು ಮುಂಚೂಣಿಯಲ್ಲಿ ಇರಲಿಲ್ಲ.
ಮುಂಚೂಣಿಯಲ್ಲಿ ಯಾರಪ್ಪ ಇದ್ರು ಅಂತ ಹೇಳಿದ್ರೆ, ಮುಂಚೂಣಿಯಲ್ಲಿದ್ದವರು ಹೆಚ್ಚಿನ ಅಂಶ ಶೋಷಿತ ಸಮುದಾಯಗಳು. ಅದರ ನಾಯಕತ್ವ ಬಾಬು ಜಗಜೀವನ್ ರಾಮ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ನಾಯಕತ್ವವನ್ನು ವಹಿಸಿದಂಥದ್ದು. ಅನೇಕ ಚರ್ಚೆಗಳು ಆ ಇಬ್ಬರು ನಾಯಕರು ಬ್ರಿಟಿಷ್ನವರ ಜೊತೆಯಲ್ಲಿ ಮಾಡಿ ಸ್ವತಂತ್ರ ಕೊಡೋದಾದ್ರೆ ಈ ಜನರ ಆಶೋತ್ತರಗಳನ್ನು ಈಡೇರಿಸುವ ಹಾಗೆ ಇದ್ರೆ ಮಾತ್ರ ಸ್ವತಂತ್ರ ಕೊಡಿ ಎನ್ನುವಂತ ಧೈರ್ಯದ ಮಾತನಾಡಿದ್ದನ್ನು ಸ್ಮರಿಸ್ಕೋಬೇಕು ನಾವು. ಹಾಗಾಗಿ ಸ್ವತಂತ್ರ ಹೋರಾಟದಲ್ಲಿ ಇವರ ಹೋರಾಟಗಳು, ಇವರ ಮನಸ್ಥಿತಿಗಳು ಜನಸಮುದಾಯಕ್ಕೆ ತಲುಪಿಸಿದಂಥದ್ದನ್ನ ನಾವು ಅವರನ್ನ ಸ್ಮರಿಸುವಾಗ ನೆನೆಸ್ಕೊಳ್ತೇವೆ. ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಾಗ್ಲಿ, ಅವರ ಪುಣ್ಯ ಸ್ಮರಣೆಯನ್ನ ನಾವು ಮಾಡೋದಾಗ್ಲಿ, ಆ ಸಂದರ್ಭಗಳು ಯಾಕೆ ಅಂತ ಹೇಳಿದ್ರೆ ಅವರನ್ನ ಬರೀ ಹೆಸರಿನಲ್ಲಿ ಸ್ಮರಿಸೋದಲ್ಲ, ಅವರ ಆದರ್ಶಗಳನ್ನ, ಅವರು ನಮಗೆ ಹಾಕಿಕೊಟ್ಟಂತ ದಾರಿಯನ್ನ ನಾವು ಸ್ಮರಿಸಿಕೊಳ್ಳೋದಕ್ಕೆ ಈ ಆಚರಣೆಗಳು ನಮಗೆ ಉಪಯೋಗ ಆಗ್ತವೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಇವತ್ತಿನ ಯುವ ಸಮುದಾಯ ಹಿಂದಿನದನ್ನ ಸ್ಮರಿಸಿಕೊಳ್ಳೋದಕ್ಕೆ ಕಷ್ಟ ಆಗ್ತದೆ, ಗೊತ್ತಿರೋದಿಲ್ಲ. ನಮ್ಮ ಪೂರ್ವಜರನ್ನ ನಾವು ಸ್ಮರಿಸಿಕೊಳ್ಳೋದಿಲ್ಲ, ಅವರ ಆದರ್ಶಗಳನ್ನ ನಾವು ಸ್ಮರಿಸಿಕೊಳ್ಳೋದಿಲ್ಲ. ನನಗೆ ಯಾರೋ ಒಬ್ರು ಹೋರಾಟದ ಪರಿಸ್ಥಿತಿಗೂ ಇತ್ತು, ಆಗಿರ್ಲಿಲ್ಲ. ಆದ್ರೆ ಈ ಬಾರಿ ನಾವು ಬಹಳ ಶ್ರಮದಿಂದ ಅದನ್ನ ಮಾಡಿ ಬಹಳ ಮುಖ್ಯವಾದಂತಹ ಸ್ಥಳದಲ್ಲಿ, ನಮ್ಮ ಪುರಸಭೆಯ ಸ್ಥಳದಲ್ಲಿ ಅದನ್ನ ಆ ಪ್ರತಿಮೆಯನ್ನು ಅನುಷ್ಠಾನ ಮಾಡಿದೆವು. ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ನಾನು ಇಬ್ಬರು ನಾಯಕರಿದ್ದಾರೆ ನಮಗೆ, ಈ ದೇಶದ ಶೋಷಿತ ಸಮುದಾಯವನ್ನ ಪ್ರತಿನಿಧಿಸಿದಂತವರು ಮತ್ತು ನಮ್ಗೆಲ್ಲ ದಾರಿದೀಪ ಆಗಿರ್ತಕ್ಕಂಥವ್ರು ಇಬ್ರು ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡ್ತೇನೆ, ನಾನು ಬಾಬು ಜಗಜೀವನ್ ರಾಮ್ ಪ್ರತಿಮೆಯನ್ನು ಕೂಡ ಇದೇ ರೀತಿಯಲ್ಲಿ ಮಾಡಿಸ್ತೇನೆ, ನಾನೇ ಪ್ರತಿಮೆಯನ್ನ ಕೊಡುಗೆಯಾಗಿ ಕೊಡ್ತೇನೆ. ಅದಕ್ಕೆ ಕೆಲವು ಸಲಹೆಗಳು ಕೂಡ ಬಂದಿರ್ತಕ್ಕಂಥದ್ದು. ಏನು ಆ ಸಮುದಾಯ ಭವನ ಇದೆ, ಅದಕ್ಕೆ ಇವಾಗ ಡಿಸ್ಪ್ಯೂಟ್ ಆಗಿದೆ. ಆ ಡಿಸ್ಪ್ಯೂಟು ಕೋರ್ಟ್ನಲ್ಲಿ ಬಹುಶಃ ಈಗಾಗಲೇ ಎಲ್ಲ ದಾಖಲಾತಿಗಳನ್ನ ನಮ್ಮ ಕಾರ್ಪೊರೇಷನ್ ಅವರು ಹೊಂದಿಸ್ಕೊಂಡು ಕೊಟ್ಟಿದ್ದಾರೆ. ಆದಷ್ಟು ಶೀಘ್ರವಾಗಿ ನನಗನ್ಸುತ್ತೆ ತೀರ್ಮಾನ ಆಗುತ್ತೆ ಅಂತ. ಒಂದು ವೇಳೆ ಯಾವ್ದಾದ್ರೂ ಕಾರಣಕ್ಕೆ ಅದು ಮುಂದುವರೆದ್ರೆ ನಮ್ಗೆ ನ್ಯಾಯ ಸಿಗದೆ ಹೋಗುತ್ತೆ, ನಾನು ಜಿಲ್ಲಾಧಿಕಾರಿಗಳಿಗೆ ಈಗಲೇ ಸೂಚನೆ ಕೊಡ್ತೇನೆ, ನೀವು ನಮಗೊಂದು 5 ಎಕರೆ ಜಾಗ ಎಲ್ಲಾದ್ರೂ ಹುಡುಕಿ ಕೊಡಿ. ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ, ಬೆಂಗಳೂರು ರೀತಿ ತುಮಕೂರು ಬೆಳೀತಾ ಇದೆ, ವೇಗವಾಗಿ ಬೆಳೀತಾ ಇದೆ. ಹಾಗಾಗಿ ಅದು ಆದ್ರೆ ನಾವು ಈಗಾಗಲೇ ನಾನು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ, 10 ಕೋಟಿ ರೂಪಾಯಿಗೆ ಸಮುದಾಯ ಭವನ ಕಟ್ಟಬೇಕು. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ಮಾತಾಡಿ ಬರುವಂತ ದಿವಸದಲ್ಲಿ ಅದಕ್ಕೆ ಹಣ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಹಾಗಾಗಿ ಈ 2 ಕೆಲಸ, ಒಂದು ಸಮುದಾಯ ಭವನ ಆಗಬೇಕು, ಇನ್ನೊಂದು ಪ್ರತಿಮೆ ಆಗಬೇಕು. ಈ 2 ಕೆಲಸವನ್ನ ಆದಷ್ಟು ಬೇಗ ತೀರ್ಮಾನ ತಗೊಳ್ಳೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ, ಯಾಕೆಂದ್ರೆ ಸುಮ್ಮನೆ ನಾವೇನೋ ಹೂ ಹಾಕಿ ಅವರಿಗೆ ನಮಸ್ಕಾರ ಹೋಗೋದಲ್ಲ, ಅವರ ಶಾಶ್ವತವಾದಂತ ವಿಚಾರಧಾರೆಗಳು ನಮ್ಮ ಜೊತೆಯಲ್ಲಿ ಇರಬೇಕು ಅನ್ನುವಂಥದ್ದು. ಹಾಗಾಗಿ ಆ ಕೆಲಸ ಮಾಡೋಣ. ಎರಡನೇದು, ತಮ್ಮ ಗಮನಕ್ಕೆ ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ಹೋರಾಟ ಎಷ್ಟು ವರ್ಷದಿಂದ ನಡೀತಾ ಇದೆ ಅನ್ನೋದು ನಾನೇ ನಿಮ್ಗೆ ಹೇಳೋದು ಬೇಡ, ವರ್ಷಗಳಿಂದ ನಡೀತಾ ಇದೆ. ಅದಕ್ಕೆ ಸರ್ಕಾರ ಅನೇಕ ಸಂದರ್ಭದಲ್ಲಿ ಉತ್ತರವನ್ನು ಕೂಡ ಕೊಟ್ಟಿದೆ. ಹಿಂದಿನ ಸರ್ಕಾರ ಏನ್ ಮಾಡಿತ್ತು, ಅವರು ಯಾವ ರೀತಿಯಲ್ಲಿ ದಾರಿ ತಪ್ಪಿಸಿದ್ರು ಅಥವಾ ಅವ್ರಿಗೆ ಅನ್ಸಿದ್ ಮಾಡಿದ್ರು,
ಅದೆಲ್ಲ ನಾನೀಗ ಚರ್ಚೆ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ಪ್ರಾಸ್ಪೆಕ್ಟಿವ್ ಮುಂದಕ್ಕೆ ಹೋಗೋಣ, ಹಿಂದಕ್ಕೆ ಯಾಕೆ ಹೋಗ್ಬೇಕು ನಾವು. ಅದರಿಂದ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ ನಾವು ಸರ್ಕಾರದಲ್ಲಿ ತೀರ್ಮಾನ ತಗೊಂಡು ಒಳ ಮೀಸಲಾತಿಯನ್ನ ಮಾಡೇ ತಿರ್ತೀವಿ ಅಂತ ಹೇಳಿ ನಾವು ಒಂದು ರೀತಿಯಲ್ಲಿ ನಮ್ಮನ್ನ ನಾವು ಒಪ್ಪಿಸ್ಕೊಂಡಿದ್ದೇವೆ. 2023ರ ಚುನಾವಣೆಗೆ ಹೋಗುವಂತ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪ್ರಣಾಳಿಕೆಯನ್ನ ಬರೆಯುವಂತ ಜವಾಬ್ದಾರಿ ನನಗೆ ಕೊಟ್ಟಿದ್ರು. ಆ ಜವಾಬ್ದಾರಿಯನ್ನ ನಾನು ಒಳ ಮೀಸಲಾತಿಯನ್ನ ಮಾಡ್ತೇವೆ ಅಂತ ಹೇಳಿ ನಮ್ಮ ಪ್ರಣಾಳಿಕೆಯಲ್ಲಿ